ಆಮೇಲೆ ಭೈರವಿ ಅಮ್ಮಂಗ್ ಫೋನ್ ಮಾಡಿ ಒಂದ್ ಕಾಲದಲ್ಲಿ ನೀವು ಈ ಸ್ಕೂಲ್ ಓನರ್ ಆಗಿದ್ರಿಂದ ಭೈರವಿ ಫೀಸ್ 1 ವರ್ಷ ಕಟ್ಟೋದ್ ಬೇಡ ಅಂತ ಹೇಳ್ತೀನಿ. ಆಗ ನಿಮ್ಮ ಅಪ್ಪ ಅಮ್ಮನ ಕಷ್ಟ ಕಡಿಮೆ ಆಗತ್ತೆ ಅಲ್ವಾ? ಹೌದಲ್ವಾ? ಅಜ್ಜಿ ಹೇಳ್ತಾ ಇರೋದು ನಿಜಾನೇ. ಸರಿ ಆಯ್ತು. ಆದ್ರೆ ಭೈರವಿ ಪುಟ್ಟ, ನೀನ್ ಈ ಮನೇಲಿ ಕೆಲಸ ಮಾಡ್ತಿರೋ ವಿಷಯ ಚಿಕ್ಕಿಗೆ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗ್ದಿರಂಗ್ ನೋಡ್ಕೋಬೇಕು, ಸರಿನಾ? ಆಯ್ತು. ಸ್ಕೂಲ್ ಮುಗಿದ್ಮೇಲೆ ಟ್ಯೂಷನ್ಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬರ್ತೀನಿ. ಹಾಗಿದ್ರೆ ಇವಾಗ್ಲೇ ಕೆಲಸ ಶುರು ಮಾಡ್ಕೊ. ಅಭಿರಾಮಿ ಮಧ್ಯಾಹ್ನ ಜಾಸ್ತಿ ಮನೇಲಿರಲ್ಲ, ಆಚೆ ಹೋದ್ರೆ ಸಂಜೆನೆ ಬರೋದು. ಅಕಸ್ಮಾತ್ ನಿಮ್ ಚಿಕ್ಕಿ ಏನಾದ್ರೂ ನೀನ್ ಕೆಲಸ ಮಾಡೋದನ್ನ ನೋಡಿ ಏನ್ ಮಾಡ್ತಿದೀಯ ಅಂತ ಕೇಳಿದ್ರೆ ಏನಾದ್ರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡು. ಮಾಡ್ತೀಯ ತಾನೇ? ಮಾಡ್ತೀನಿ. ಸರಿ, ಆಟ ಆಡಿದ್ ಸಾಕು, ಕೆಲಸ ಮಾಡಿ ಹೋಗು. ಅಮ್ಮೋರೆ, ನಿಮ್ದು ಮಂಡೆ ಅಂದ್ರೆ ಮಂಡೆ ಮರ್ರೆ. ಅಲ್ಲ, ನೀವೇನಾದ್ರೂ ರಾಜಕಾರಣದಲ್ಲಿದ್ದೀರೆ ಸಿಎಂ ಮಾತಿದ್ದೀರೇನೋ? ಹೌದು ಕಣೆ, ನಾನೇನಾದ್ರೂ ರಾಜಕಾರಣದಲ್ಲಿದ್ದಿದ್ರೆ ಸಿಎಂ ಆಗಿರ್ತಿದ್ದೆ. ಸಿನಿಮಾದಲ್ಲಿದ್ದಿದ್ರೆ ಉಮಾಶ್ರೀಯನ್ನೇ ಮೀರಿಸುವಂತ ಆಕ್ಟರ್ ಆಗ್ತಿದ್ದೆ. ಟೆನ್ನಿಸ್ ಅಲ್ಲಿ ಇದ್ದಿದ್ರೆ ಆ ಸಾನಿಯಾ ಮಿರ್ಜಾನೇ ಮೀರಿಸ್ತಿದ್ದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ರೆ ಕಿರಣ್ ಬೇಡಿನೇ ಮೀರಿಸ್ತಿದ್ದೆ. ಹೇಳಿದ್ದೆ ತಪ್ಪಾಗೋಯ್ತಲ್ಲಪ್ಪ ದೇವ್ರೇ. ಏನೇ ಹೇಳಿದ್ದೇ ತಪ್ಪಾಯ್ತು ಅಂತ ಏನಾದ್ರೂ ಯೋಚನೆ ಮಾಡ್ತೀಯಾ? ಇಲ್ಲಪ್ಪ, ನೀವು ಹಂಗೆಲ್ಲ ಆದ್ರೆ ಹೆಂಗೆಲ್ಲ ಕಾಣ್ತೀರಾ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಮಾಡ್ತಾ ಇರು ಮುಂದೊಂದಿನ ನೋಡ್ತಾ ಇರು. ನೋಡ್ತೆ ನಾನು ನೋಡ್ತೆ. ಓಕೆ, ಇದನ್ನ ಯಾರು ಸಾಲ್ವ್ ಮಾಡ್ತೀರಾ? ಎಷ್ಟು ಜನಕ್ಕೆ ಬರುತ್ತೆ? ಓ, ಎಲ್ರಿಗೂ ಬರುತ್ತೆ ಅಲ್ವಾ? ಸರ್. ಹಂಗಾದ್ರೆ ಫಸ್ಟ್ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ, ನೆಕ್ಸ್ಟ್ ನಿಮ್ಗಳ ಕೈಲಿ ಮಾಡಿಸ್ತೀನಿ. ಓಕೆ ಓಕೆ ಸರ್. 9 2 ಎಷ್ಟು? 11 ಸರ್. 11 1 ದಶಕ 1 8 1 ಎಷ್ಟು? 9 ಸರ್. 9 10 ದಶಕ 1 ಸೇರಿ 10 ಸರ್. ದಶಕ 1 ಸೇರಿಸಿ 10ಕ್ಕೆ ಇಲ್ಲಿ ಎಷ್ಟು ಬರಿಬೇಕು? 0. ದಶಕ 1 8 1 9 9 7 16 ಪಕ್ಕ? ಪಕ್ಕ 16 ಸರ್. ಸರಿ, 16 ಇದು ಟೋಟಲ್. ಓಕೆ, ಸರಿ, ನಿಮ್ಗೊಂದು ಲೆಕ್ಕ ಕೊಡ್ಲಾ? ಇವಾಗ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಕೇಳಿ, ನಾಚಿಕೆ ಪಟ್ಕೋಬಾರ್ದು. ಆಮೇಲೆ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಯಾವುದೂ ಇಲ್ಲ. ಓಕೆ, ನಿಮ್ಗೊಂದು ಲೆಕ್ಕ ಕೊಡ್ತೀನಿ ನಾನು. ಈ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ತೀರಾ? ನಂಗೆ ಗೊತ್ತು ಸರ್. ನೀನ್ ಬರೋ. ಇವನು ಬರ್ದಿರೋದು ಸರಿನಾ? ತಪ್ಪು ಸರ್. ತಪ್ಪಲ್ವಾ? ಬಾ, ನೀನ್ ಸರಿ ಮಾಡು. ತಗೋ, ನೀನ್ ನೋಡ್ಕೊಳೋ. ಇವನ್ ಮಾಡಿ ಸರಿನಾ? ಅಲ್ವಾ? ಗೊತ್ತಂದಲ್ಲಪ್ಪ ಸರ್. ಹಾ, ಬಾಮ.
ಸರಿನಾ? ತಪ್ಪು. ಅಲ್ವಾ? ನೋಡಿ ಕರೆಕ್ಟಾಗಿ ಯಾರು ಮಾಡ್ತಾರೆ ಇವಾಗ? ನಾನು. ಮಾಡ್ತೀಯಾ? ಬಾ. ತಪ್ಪು. ತಪ್ಪಲ್ವಾ? ತಪ್ಪು. ನಾನೇ ಹೇಳ್ಕೊಡ್ತೀನಿ ತಗೊಳ್ರಿ. ಬರ್ಕೋಬೇಕು. 6ರಲ್ಲಿ 8 ಹೋಗತ್ತಾ? ಹೋಗಲ್ಲ ಅಲ್ವಾ? ಸೊ ಅದರಿಂದ ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆಯಿಂದ ನಾವು 1ನ್ನ ತಗೊಂಡ್ರೆ ಇದು 10 ಆಗತ್ತೆ ಇಲ್ಲಿ. ಸರಿನಾ? 10 6 ಎಷ್ಟು? 16. 16ರಲ್ಲಿ 8 ಹೋದ್ರೆ ಎಷ್ಟು? 8. ಸರಿ, ಇದರಿಂದ ಒಂದು ಎತ್ಕೊಂಡಿದ್ದೀವಿ. ಎಷ್ಟಾಯ್ತು ಅಲ್ಲಿಗೆ? 4. 4ರಲ್ಲಿ 2 ಹೋದ್ರೆ 2. 0ನಲ್ಲಿ 3 ಹೋಗಕ್ಕಾಗತ್ತಾ? ಆಗಲ್ಲ. ಸೊ ಅದರಿಂದ ಪಕ್ಕದಿಂದ ತಗೊಂಡ್ರೆ ಎಷ್ಟಾಗತ್ತೆ? 10. 10ರಲ್ಲಿ 3 ಹೋದ್ರೆ 7. ಸೊ ಪಕ್ಕದಿಂದ ಒಂದು ಎತ್ಕೊಂಡಿದ್ದೀವಿ, ಒಂದು ಕಡಿಮೆ ಆಗಿಲ್ಲ. 8ರಲ್ಲಿ 5 ಹೋದ್ರೆ ಅಲ್ವಾ? ಇದು ಕರೆಕ್ಟು. ಬರ್ಕೊಳ್ಳಿ. ಅಯ್ಯೋಯ್ಯೋ, ಏಯ್, ಮನೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕೂತಿದೀಯಾ? ಅದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ನನಗೆ ಮನೆ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ತಪ್ಪಾದ್ರೆ ಪ್ಲೀಸ್ ಹೊಡಿಬೇಡಿ. ಅದು ಮನೇಲೆಲ್ಲ ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ತೀನಿ. ಸರಿ ಬೇಗ ಬೇಗ ಕಲ್ತ್ಕೊಂಡ್ ಮಾಡ್ಬೇಕು. ನೀನ್ ಕಲ್ತ್ಕೊಂಡ್ ಮಾಡೋದಿಕ್ಕೆಲ್ಲ ದುಡ್ಡು ಕೊಡಕ್ಕಾಗಲ್ಲ ಇಲ್ಲಿ. ಒಂದ್ಸಲ ಹೇಳ್ಕೊಟ್ರೆ ಸಾಕು, ನಾನು ಕಲ್ತ್ಕೊಬಿಡ್ತೀನಿ. ಸರಿ, ಇವಾಗ ಬಕೆಟಲ್ಲಿ ನೀರ್ ತಗೊಂಡೋಗಿ ಗಿಡಗಳಿಗೆ ನೀರ್ ಹಾಕು. ಅಯ್ಯೋ ಅಮ್ಮೋರೆ, ನಾನ್ ಆಗಲೇ ಗಿಡಕ್ಕೆಲ್ಲ ನೀರ್ ಹಾಕಿ ಆಯ್ತಲ್ಲ. ಲೇ, ನೀನು ಮಾಡಿ ಮೇಲಿರೋ ಗಿಡಗಳಿಗೆ ಹಾಕಿದ್ದು. ನಾನ್ ಹೇಳಿದ್ದು ಮನೆ ಮುಂದೆ ಇರೋ ಗಿಡಗಳಿಗೆ ಹಾಕಿದೀಯಾ? ಇಲ್ಲ. ಆ ಹೋಗು, ಬಕೆಟಲ್ಲಿ ನೀರ್ ತಂದು ಕೊಟ್ಬಿಡು, ಅವಳು ಹಾಕ್ತಾಳೆ. ಅಕ್ಕ, ಆಮೇಲೆ ಭೈರವಿ, ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೇ? ಇಲ್ಲಿ ನಡೆಯೋ ವಿಷಯ ಯಾರಿಗೂ ಹೇಳ್ಬಾರ್ದು. ಸರಿ ಆಯ್ತು, ನಾನು ಯಾರಿಗೂ ಹೇಳಲ್ಲ. ನೀರು ತುಂಬಿದ ಬಕೆಟ್ ರೆಡಿ. ಆ ಭೈರವಿ, ತಗೊಂಡೋಗಿ ಗಿಡಗಳಿಗೆಲ್ಲ ನೀರು ಹಾಕಮ್ಮ. ತಗೊಂಡೋಗು. ಅಮ್ಮೋರೆ, ನಿಮ್ದು ಮಂಡೆ ಅಂದ್ರೆ ಮಂಡೆ. ಮತ್ತೆ ಈ ಅಂಬುಜಮ್ಮ ಅಂದ್ರೆ ಏನ್ ಅನ್ಕೊಂಡಿದೀಯಾ? ನಂಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಇವರು. ಹಂಗೆ ಆಗ್ಬೇಕು. ಬಾ, ಏನ್ ಮಾಡ್ತಿದ್ದಾಳೆ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಸರಿ, ಇದನ್ನ ಕರೆಕ್ಟಾಗಿ ಬರ್ಕೊಳ್ಳಿ. ನಾಳೆ ಬರ್ತಾ ಇದನ್ನ ಸಾಲ್ವ್ ಮಾಡ್ಕೊಂಡ್ ಬರ್ಬೇಕು. ಓಕೆ? ಹ್ಞೂ ಸರ್. ಬರ್ಕೊಂಡ್ರಾ? ಹಾ ಸರ್, ಬರ್ಕೊಂಡಾಯ್ತು. ಸರಿ, ನಾಳೆ ಎಷ್ಟು ಗಂಟೆಗೆ ಬರಬೇಕು? 6 ಗಂಟೆಗೆ. ಸರಿ, ಇವಾಗ ಎಲ್ರೂ ಹೊರಡಿ. ಓಕೆ ಸರ್. ಭೈರವೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದಿ ಮನೆಗೆ ಹೋಗಿ ಕರ್ಕೊಂಬರ್ಬೇಕು.